ಅಯ್ಯೋ ಒಟ್ನಲ್ಲಿ ಇದನ್ನ ಏನಂತಾರೆ ಅಂತ ಅಂತೂ ಗೊತ್ತಿಲ್ಲ. ಆಮೇಲೆ ಕೂಲಾಗಿ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಮುಖ ಮಾತ್ರ ಅಂತ ಇಲ್ಲಿ ನೋಡಿ. ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ನಿಮ್ಗೆ ಬೇರೆ ಏನಾದರೂ ನೆನಪಾಗ್ತಾ ಇದೆಯಾ ಅಂತ ಕೇಳು. ಬೆಳ್ಳ ಸುಂದರಿ. ಅಯ್ಯೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತೊಂದು ಫಂಕ್ಷನ್ ಇದೆ, ಕಟಿಂಗು ಟ್ರಿಮ್ಮಿಂಗ್ ಎಲ್ಲ ಆಗಿದೆ. ಐ ಆಮ್ ರೆಡಿ. ನಿನ್ನ ಮುಖ ನೋಡ್ಕೊ ಫಸ್ಟು. ಅಯ್ಯೋ ಫುಲ್ಲು ಟ್ಯಾನ್ ಇದೆ. ಐ ಹ್ಯಾವ್ ಎನ್ ಐಡಿಯಾ. ಈ ಬೇಸಿಗೆಯಲ್ಲಿ ನಿಮಗೂ ಕೂಡ ಮುಖ ಎಲ್ಲ ಟ್ಯಾನ್ ಆಗಿ ಫುಲ್ ಬ್ಲ್ಯಾಕ್ ಪ್ಯಾಚಸ್ ಆಗಿರುತ್ತೆ. ಸೊ ನಮ್ಮನೇಲೆ ನಾನು 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ಇವರ ಟ್ಯಾನ್ನ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಇದು ಎಫೆಕ್ಟಿವ್ ಆಗಿ ನನಗೆ ಆಲ್ರೆಡಿ ವರ್ಕ್ ಆಗಿದೆ. ನೀವು ಕೂಡ ಈ ಟ್ಯಾನ್ ರಿಮೂವಲ್ ಪ್ಯಾಕ್ನ ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋದು ಬ್ರೂ ಕಾಫಿ ಪುಡಿನ ನಾನು ತೊಗೊಂಡಿದ್ದೀನಿ. ಇದು ಓನ್ಲಿ 2 ರೂಪೀಸ್ ಅಷ್ಟೇ. ಸೊ ಅರಿಶಿನ ತೊಗೋಬೇಕು. ಅರಿಶಿನ ನಾನಿಲ್ಲಿ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಬ್ಬರಿಗೆ. ಹಾಗೆ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ತೊಗೊಳ್ಳಿ. ಅರ್ಧ ನಿಂಬೆಹಣ್ಣಲ್ಲಿ ಫುಲ್ಲು ಹಾಕೋಷ್ಟೇನಿಲ್ಲ, ಅದರಲ್ಲಿ ಒಂದು ಸ್ವಲ್ಪನೇ ನಾನು ನಿಂಬೆಹಣ್ಣು ತೊಗೊತೀನಿ. ಅಂದರೆ 1 ಸ್ಪೂನ್ ಆಗೋಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲಿ. ಆ್ಯಕ್ಚುಲಿ ನಿಂಬೆಹಣ್ಣು ನನ್ನ ಸ್ಕಿನ್ಗೆ ಆಲ್ರೆಡಿ ಅಡ್ಜಸ್ಟ್ ಆಗಿದೆ. ಸೊ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಹಾಕಿದಾಗ ನಿಮಗೆ ಒಂದು ಸ್ವಲ್ಪ ಉರಿ ಅನಿಸ್ಬೋದು. ಡೋಂಟ್ ವರಿ, ಏನೂ ಆಗಲ್ಲ. ಫೇಸ್ ಪ್ಯಾಕ್ಗೆ ಹಾಕಿ ಉಳಿದಿರೋ ನಿಂಬೆಹಣ್ಣಲ್ಲಿ ಅರ್ಧ ನಾನು ಜ್ಯೂಸ್ಗೆ ಯೂಸ್ ಮಾಡ್ತೀನಿ, ಇನ್ನು ಅದರಲ್ಲಿ ಸ್ವಲ್ಪ ಫೇಸ್ ಪ್ಯಾಕ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಫೇಸ್ ಟ್ಯಾನ್ ಜೊತೆಗೆ ನಮ್ಮ ಬಾಡಿ ಕೂಡ ನಾವು ತಂಪು ಮಾಡ್ಕೊಬೋದಲ್ವಾ. ಯಾಕೆಂದರೆ ಈ ಬೇಸಿಗೆಯಲ್ಲಿ ನಿಂಬೆಹಣ್ಣು ನಮ್ಮ ಬಾಡಿನ ಹೀಟ್ನ ರೆಡ್ಯೂಸ್ ಮಾಡೋದ್ರಲ್ಲಿ ತುಂಬಾ ಒಳ್ಳೆ ಹೆಲ್ಪ್ ಮಾಡುತ್ತೆ. ಸೊ ಈಗ ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ನಿಂಬೆಹಣ್ಣು ಹಿಂಡಿದ್ದಾಯಿತು. ಸೊ ಇದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಅದಕ್ಕೆ ಮುಂಚೆ ನಾನು ಇಲ್ಲಿ ಜ್ಯೂಸ್ಗೆ ರೆಡಿ ಮಾಡಿ ಇಟ್ಬಿಡ್ತಾಯಿದ್ದೀನಿ. ಯಾಕೆ ಅಂದರೆ ನಾವು ಫೇಸ್ ಪ್ಯಾಕ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ನಿಂಬೆಹಣ್ಣು ಜ್ಯೂಸನ್ನ ರೆಡಿ ಮಾಡಿಬಿಟ್ರೆ ಫ್ರಿಜ್ಜಲ್ಲಿಟ್ಟರೆ ಅದು ಫುಲ್ ಕೂಲ್ ಆಗುತ್ತೆ. ಆಮೇಲೆ ಕೂಲಾಗಿ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಫೇಸ್ ಪ್ಯಾಕ್ನ ಹಾಕ್ಕೋಬೋದು. ಓಕೆ, ನೆಕ್ಸ್ಟ್ ಯುವರ್ ಟರ್ನ್. ಏನೋ ಸ್ನ್ಯಾಕ್ಸ್ ತಂದಿದ್ದಾಳೆ, ಅದನ್ನು ತಗೊಂಡು ಏನೇನೋ ತಂದಿದ್ದಾಳೆ. ಇನ್ನೂ ಒಂದೇನೋ ತಂದಿದ್ದಾಳೆ. ಆಯಿತು, ಒಟ್ನಲ್ಲಿ ಇದನ್ನು ಏನಂತಾರೆ ಅಂತ ಅಂತೂ ಗೊತ್ತಿಲ್ಲ. ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗೈತೆ ಗುರು. ಯಾರು ಇದನ್ನು ಇನ್ನೂ ತಿಂದಿಲ್ಲ ಒಂದು ಸರಿ ಟ್ರೈ ಮಾಡಲೇಬೇಕು. ಬಂದಿದ್ದಾಳೆ ಒಟ್ಟಿನಲ್ಲಿ. ನನಗೂ ಆಯಿತು, ನಿಮಗೊಂದು. ಒಟ್ಟಿನಲ್ಲಿ ಹೇರ್ ಸ್ಟೈಲ್ ನೋಡಿ, ಹೇರ್ ಕಟ್ ಮಾಡ್ಕೊಂಬಂದಿದ್ದೀನಿ. ಆದರೆ ಮುಖ ಮಾತ್ರ ಅಂತ ಇಲ್ಲಿ ನೋಡಿ. ಅಯ್ಯೋ. ಓಕೆ, ಫೇಸ್ ಪ್ಯಾಕ್ ಅಂತೂ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಜ್ಯೂಸ್ ಕೂಡ ರೆಡಿ ಆಗ್ತಾ ಇದೆ. ಜ್ಯೂಸ್ಗೆ ಈಗ ನಾನು 2.5 ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಾಕು. ಇದ್ರ ಜೊತೆಗೆ ನೀವು ಏಲಕ್ಕಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಇಲ್ಲಿ ನಾನು 2 ಗ್ಲಾಸ್ ಜ್ಯೂಸ್ಗೆ 2 ಏಲಕ್ಕಿನ ತೊಗೊತಾ ಇದ್ದೀನಿ. ಏಲಕ್ಕಿನ ನೀವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ಅದ್ರ ಫ್ಲೇವರ್ ಸಖತ್ತಾಗಿ ಅನಿಸುತ್ತೆ. ಏಲಕ್ಕಿ ಅಂತ ಇದೆ. ಈಗ ಜ್ಯೂಸ್ಗೆ ಆಲ್ರೆಡಿ ನಿಂಬೆಹಣ್ಣು ಹಾಕಾಯಿತು, ಶುಗರ್ ಕೂಡ ಹಾಕಾಯಿತು, ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕಾಯಿತು. ಈಗ ಜ್ಯೂಸ್ಗೆ ನೆಕ್ಸ್ಟು ಇಂಪಾರ್ಟೆಂಟ್ ಏನಾಗಬೇಕು ಅಂದರೆ ಅದನ್ನು ನೆಕ್ಸ್ಟ್ ನಮ್ಮ ಶ್ರೀ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಒಂದೆರಡು ಐಸ್ ಕ್ಯೂಬ್ ಎತ್ಕೊಂಡ್ಬಿಡ್ತೀನಿ. ಐಸ್ ಕ್ಯೂಬ್ ಜೊತೆಗೆ ಸ್ವಲ್ಪ ನೀರು, ಸಿಂಪಲ್ ಆಗೋದನ್ನು ದೊಡ್ಡದಾಗ ನೋಡ್ತಾವೆ. ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ನಿಮ್ಗೆ ಬೇರೆ ಏನಾದರೂ ನೆನಪಾಗ್ತಾ ಇದೆಯಾ ಅಂತ ಕೇಳು.
ನಾವು ಅಷ್ಟೊಂದು ದೊಡ್ಡವರಾಗಿಲ್ಲ ಫ್ರೆಂಡ್ಸ್. Oh my god. ಈಗ ತಂಪು ಪಾನೀಯ ರೆಡಿ. ಫೇಸ್ ಪ್ಯಾಕ್ ರೆಡಿನಾ? ರೆಡಿ ಆಗಿದೆ. ಸ್ವಲ್ಪ ಮಿಕ್ಸ್ ಮಾಡಬೇಕು ಇದನ್ನು. ಫುಲ್ಲು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಜ್ಯೂಸ್ ರೆಡಿ ಆಗಿದೆ. ನೆಕ್ಸ್ಟ್ ಬಂದು ಫೇಸ್ ಪ್ಯಾಕ್ ರೆಡಿ ಆಗಿದೆ. ಅದಾದಮೇಲೆ ಸ್ನ್ಯಾಕ್ಸ್ ಎಲ್ಲಿ? ಒಂದೇ ಒಂದು ಇದೆ ಇರು. ನಂಗೆ ಎಲ್ಲ ಆಯಿತು. ಇವಾಗ ಫೇಸ್ ಪ್ಯಾಕ್ ಹಾಕಬೇಕು. ಜ್ಯೂಸ್ ಅಷ್ಟೊಂದು ಕೋಲ್ಡ್ ಹೋಗ್ಬಿಡುತ್ತೆ ಅಂತ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಚೆನ್ನಾಗಿ ತಿನ್ಬಿಟ್ಟಿದ್ಯಾ? ಅದರಲ್ಲಿ ಖಾರ ಎಲ್ಲ ಮುಖಕ್ಕೆ ಹಾಕ್ಬಿಟ್ಟು ಮುಖ ಹಾಳು ಮಾಡ್ಬಿಡ್ಬೇಡ. ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟು ಫೇಸ್ ಪ್ಯಾಕ್ ರೆಡಿ ಆಗಿದೆ ನೋಡಿ. ಫೇಸ್ ಪ್ಯಾಕ್ ಹಾಕ್ತಾರಂತೆ ನನಗೆ. ಇದನ್ನ ನೀಟಾಗಿ ಹಾಕೋಕ್ಕೂ ಬರಲ್ಲ ಹುಡುಗ. ನಾನೇನು ಮಾಡೋದು? ಇವಾಗ ಹಾಕಿದ್ರೆ ಇನ್ನೂ ಒಂಥರ ಇದೆ. ಕೂದಲು ಫುಲ್ ಶಾರ್ಟ್ ಮಾಡಿಬಿಟ್ಟಿದ್ದೀನಿ. ಶಾರ್ಟ್ ಮಾಡಿಬಿಟ್ಟಿದ್ದೀರಿ, ಅದಕ್ಕೆ ನೀಟಾಗಿ ಕುತ್ಕೊಂತ ಇಲ್ಲ. ಸರಿ, ಓಕೆ. ಇವಾಗ ಏನೋ ಫೇಸ್ ಪ್ಯಾಕ್ ಹಾಕ್ತಾಳಂತೆ. ಬೆಳ್ಳಗೆ ಹಾಕೋತೀನಿ ದಿನಾನು. ನೋಡ್ಬಿಡ್ತೀನಿ ಅದು ಒಂದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡು. ಎಷ್ಟು ಪಕ್ಕ ನೋಡ್ತೀನಿ ಎಷ್ಟು ಬೆಳ್ಳಗಾಗ್ತೀನಿ ಅಂತ. ಏನು ಎತ್ತಿರಲ್ಲಿ ಏನು ಹಿಂಗೆ ಕಾಣಿಸ್ತಾ ಇದೆ? ಫೇಸ್ ಪ್ಯಾಕ್ ಹಾಕೊಂಡಿದ್ದಾಯ್ತು. ಹೆಂಗಿದೀನಿ? ಸುಂದರಿ ಸುಂದರಿ. ಇದು ಡ್ರೈ ಆಗೋದ್ರೊಳಗಡೆ ಜ್ಯೂಸ್ ಎತ್ಕೊಂಡ್ಬಿಡು ಕುಡಿಯೋಣ. ಬೇರೆಲ್ಲ ಮಾಡ್ತೀಯ ಬೇಡದಿದ್ದಲ್ಲ ನೋಡಿ. 2 ಗ್ಲಾಸ್ ಹಾಕೊಂಡು ಮಾರಿ ಎಷ್ಟು ಮಾಡ್ತಾ ಅರ್ಧ ಗಂಟೆ ಮಾಡ್ತಾ ಇದೆಯಾ? 1 ಗ್ಲಾಸ್ ಏನೋ ಇಲ್ಲ. ನೋಡಿ ಫ್ರೆಂಡ್ಸ್, ಇವಳಂತೂ ರೋದ್ನೇನೆ. ಯಾವಾಗ ಏನೋ ಒಂದು ಎಡೆ ಹೇಳ್ತಾಳೆ, ಸುಮ್ಮನೆ ಅಂತೂ ಇರಲ್ಲ. ಇಲ್ಲೇ ಇದೆಯಾ ನೋಡು. ಏನು ಚಂದ ಆಗಿದ್ದೀನಿ ನಾನು, ಏನು ಚಂದ ಆಗಿದ್ದೀನಿ.
ಅಯ್ಯಯ್ಯೋ Oh my god. ನೋಡು ವೇಸ್ಟ್ ಅದು ವೇಸ್ಟ್. ಟ್ಯಾನ್ ರಿಮೂವ್ ಆಗಿದೆ ಅಂತ ನಾನಂತೂ ಅನ್ಕೊತಾ ಇದ್ದೀನಿ. ಏನು ಅನಿಸ್ತಾ ಇದೆ ನೀವು ಕಮೆಂಟ್ ಮಾಡಿ. ಬೆಳ್ಳಗಾಗಿದೆಯಾ ಬಿಡ. ಏನಾಗಿದ್ದೀನೋ ಏನೋ ಲೈಟಾಗಿ ಕಾಣಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಪರವಾಗಿಲ್ಲ ಅಷ್ಟೇ. ಏನು ನೀನು ಮಾಡಿರೋದು? ಫೈನಲಿ ನಮ್ಮ ಲುಕ್ ಅಂತೂ ಈ ಥರ ರೆಡಿ ಆಗಿದೆ. ಸೊ ಈಗ ಫಂಕ್ಷನ್ಗೆ ಹೊರಡೋದೆ. ಫೈನಲಿ ನಾನು ನಿಮ್ಮ ಜೊತೆ ಒಂದು ಚಿಕ್ಕ ವಿಷಯನ ಶೇರ್ ಮಾಡಬೇಕು ಅಂದ್ಕೊತೀನಿ. ಜಗಳ ಅನ್ನೋದು ಫ್ಯಾಮಿಲಿಯಲ್ಲಿ ಕಾಮನ್ ಆಗಿ ಎಲ್ಲರ ಮನೇಲೂ ಇರುತ್ತೆ. ಸೊ ಅದನ್ನು ನೀವು ತಡೆಯೋಕ್ಕಂತೂ ಆಗೋದಿಲ್ಲ. ಸೊ ಅದನ್ನು ನೀವು ಕಂಟ್ರೋಲ್ ಹೇಗೆ ಮಾಡಬೇಕು ಅಂತ ಒಂದು ಚಿಕ್ಕ ಸಲಹೆ ಕೊಡ್ಬೇಕನ್ನಿಸ್ತಾ ಇದೆ. ಒಂದು, ನೀವು ಬಾಯಿ ಮುಚ್ಚಬೇಕು ಅಥವಾ ಅವ್ರು ಬಾಯಿ ಮುಚ್ಚಿಸ್ಬೇಕು. ಏನಂತೀರಾ? ಈ ಟಿಪ್ ನೀವು ಕೂಡ ಫಾಲೋ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.